ವೆಲ್ಕಮ್ ಟು ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್. ಇವತ್ತೊಂದು ನಿಫ್ಟಿಲಿ ಚೆನ್ನಾಗಿ ಮೂವ್ಮೆಂಟ್ ಬಂತು. ಮಾರ್ನಿಂಗ್ ಒಂದು ಬಿಗ್ ಗ್ಯಾಪ್ ಡೌನ್ ಆಗಿತ್ತು. ಲೈಕ್ ಅದಾದ್ಮೇಲೆ ಏನಾಯ್ತು ಅಂತಂದ್ರೆ ಕಂಟಿನ್ಯೂಸ್ ಆಗಿ ಅಪ್ ಟ್ರೆಂಡ್ ಅಲ್ಲೇ ಕ್ಲೋಸ್ ಆಯ್ತು. ಇವತ್ತು ಸೆಕ್ಟರ್ಸ್ ವೈಸ್ ನಾನು ನೋಡಿದ್ರೆ ಚೆನ್ನಾಗಿ ಅಂದ್ರೆ ಲೈಕ್ ನಿಫ್ಟಿ ರಿಲಿಟಿ ಮತ್ತೆ ಪಿ ಎಸ್ ಯು ಬ್ಯಾಂಕ್ ಅಂದ್ರೆ ಬ್ಯಾಂಕಿಂಗ್ ಸೆಕ್ಟರ್ಸ್ ಎಲ್ಲ ಏನಾಯ್ತು ಅಂತಂದ್ರೆ ಇವತ್ತು ಅಪ್ ಅಲ್ಲೇ ಕ್ಲೋಸ್ ಆಯ್ತು. ಮತ್ತೆ ಅದ್ರ ಜೊತೆಗೆ FMCG ಇದೆಲ್ಲ ನಿಮಗೆ ಲೈಕ್ 2% FMCG 0.8% ಅಪ್ ಅಲ್ಲಿ ಕ್ಲೋಸ್ ಆಯ್ತು. ಇದು ಸೆಕ್ಟರ್ಸ್ ವೈಸ್. ನಾವು ಇದು ಟಾಪ್ ಗೇನರ್ಸ್ ಆಯ್ತು. ಟಾಪ್ ಲೂಸರ್ಸ್ ನಾವು ನೋಡ್ತೀವ ಅಂತಂದ್ರೆ ಲೈಕ್ ಸೇಮ್ ಪ್ಯಾಟರ್ನ್ಸೇ ಫಾಲೋ ಆಗ್ತಿದೆ. ನಿಫ್ಟಿ IT ಮತ್ತೆ ಮೆಟಲ್ ಇದೆರಡು ಏನಾಗ್ತಿದೆ ಅಂತಂದ್ರೆ ಕಂಟಿನ್ಯೂಸ್ ಆಗಿ ಡೌನ್ ಬರ್ತಾನೆ ಇದೆ ಲಾಸ್ಟ್ 2 to 3 ಡೇಸ್ ಇಂದ. ಇದೇ ತರ ನಾವು ಸ್ಟಾಕ್ಸ್ ಅಲ್ಲಿ ನೋಡ್ತೀವಿ ಅಂತಂದ್ರೆ ಸಮ್ ಸ್ಟಾಕ್ಸ್ ಪಾಸಿಟಿವ್, ಸಮ್ ಸ್ಟಾಕ್ಸ್ ನೆಗೆಟಿವ್, ಅಂದ್ರೆ ಸ್ವಲ್ಪ ಮಿಕ್ಸ್ಡ್ ಇದು ಕನ್ಸೆಪ್ಷನ್ ಇತ್ತು ಇವತ್ತು ಟೋಟಲ್ ಸ್ಟಾಕ್ ಅಲ್ಲಿ. ನಿಫ್ಟಿ 50 ಸ್ಟಾಕ್ಸ್ ಅಲ್ಲಿ ನೋಡಿ ರಿಲಯನ್ಸ್ ಒಂಥರ ಫ್ಲಾಟ್ ಪಾಯಿಂಟ್ ಅಂದ್ರೆ ಲೈಕ್ 0.5% ನೆಗೆಟಿವ್ ಅಲ್ಲಿ ಕ್ಲೋಸ್ ಆಯ್ತು. HDFC ಲೈಕ್ 0.6%. ಓಕೆನಾ. ಹಿಂದೂಸ್ತಾನ್ ಯುನಿಲಿವರ್ 1%, ನಿಯರ್ 1%. ಯಾಕಂತಂದ್ರೆ ಇದು FMCG ಸೆಕ್ಟರ್ಸ್ ಅಲ್ಲಿ ಬರುತ್ತೆ. ಬ್ಯಾಂಕಿಂಗ್ ಸೆಕ್ಟರ್ಸ್ ಅಲ್ಲಿ ಟಾಪ್ ಕಂಪನಿ ಬಿಟ್ಟು ಸ್ಮಾಲ್ ಕಂಪನಿ ಎಲ್ಲ ಏನಾಗಿದೆ ಅಂತಂದ್ರೆ ಇವತ್ತು ಮಿಡ್ ಮತ್ತೆ ಸ್ಮಾಲ್ ಕಂಪನಿಗಳೆಲ್ಲ ಹೈಯೆಸ್ಟ್ ಮೇಲೆ ಹೋಗಿರೋದು. ಅದೇ ತರ ನಾವು ನಿಫ್ಟಿ ಬರ್ತೀವಿ ಅಂತಂದ್ರೆ ನಿಮ್ಗೆಲ್ಲ ಮೊನ್ನೆ ನಾನು ಅನಾಲಿಸಿಸ್ ಅಲ್ಲಿ ಹೇಳಿದೆ ಲೈಕ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಯಾವ ತರ ಇರುತ್ತೆ ಮೇನ್ ಆಗಿ ಅಂತ ಹೇಳಿ. ಅದಾದ್ಮೇಲೆ ನೋಡಿ ಲೈಕ್ ಆ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನೋಡಿಲ್ಲ ಇವತ್ತೇ ಬಂದು ನೀವು ಟ್ರೇಡ್ ಮಾಡ್ತೀರಾ ಅಂತಂದ್ರೆ ಯಾವ ತರ ಪ್ಲಾನ್ ಮಾಡ್ಬೋದಾಗಿತ್ತು ಅಂತಂದ್ರೆ ಲೈಕ್ ನೋಡಿ ಇದು ನಮಗೆ ಫಸ್ಟ್ ಬಿಗ್ ಕ್ಯಾಂಡಲ್. ಈ ತರ ಬಿಗ್ ಕ್ಯಾಂಡಲ್ ಆದ್ಮೇಲೆ ಸಸ್ಟೈನ್ ಆಗುತ್ತಾ? ಸಸ್ಟೈನ್ ಆಗಕ್ಕೆ ಚಾನ್ಸ್ ಇಲ್ಲ. ಇವಾಗ ನೋಡಿ ಯಾವ್ದೇ ತರ ಆಗ್ಲಿ ಪಿಲ್ಲರ್ಗೆ ಏನು ಫೌಂಡೇಶನ್ ಎಲ್ಲ ಆಗುತ್ತೆ ಈ ತರ ಹೋಗ್ಬಿಟ್ರೆ ಅದು ನಿಲ್ಲಕ್ಕಾಗತ್ತಾ? ಚಾನ್ಸ್ ಇಲ್ಲ. ಒಂದು ಈ ಕಡೆ ಬೆಳಿಬೇಕು, ಇಲ್ಲ ಒಂದು ಈ ಕಡೆ ಬೆಳಿಬೇಕು. ಸೇಮ್ ಪ್ರೈಸ್ ಅಲ್ಲಿ ಅದೇ ತರ ಏನಾರ ಈ ತರ ವರ್ಟಿಕಲ್ ಆಗಿ ಬಂದ್ರೆ ನೆಕ್ಸ್ಟ್ ಏನಾಗಬೇಕು? ಕರೆಕ್ಷನ್ಸ್ ಆಗ್ಲೇಬೇಕು. ಇದೊಂಥರ ಟ್ರೆಂಡ್ ಆದ್ಮೇಲೆ ಒಂದು ಕರೆಕ್ಷನ್ಸ್ ಆಗ್ಲೇಬೇಕು. ಓಕೆನಾ. ಇವಾಗ ಏನಾಯ್ತು ಅಂತಂದ್ರೆ ಮಾರ್ನಿಂಗ್ ಒಂದು ಬಿಗ್ ಕ್ಯಾಂಡಲ್ ಬಂತು, ಗ್ಯಾಪ್ ಡೌನ್ ಆಗಿ ಈ ತರ ಒಂದು ಸ್ಟ್ರಾಂಗ್ ಕ್ಯಾಂಡಲ್ ಬಂತು. ಅದಾದ್ಮೇಲೆ ಈ ತರ ಏನಾರ ಪ್ರೈಸ್ ಆಕ್ಷನ್ಸ್ ಆಗಿ ಈ ಲೋನ ಬ್ರೇಕ್ ಮಾಡಿತ್ತು ಅಂತಂದ್ರೆ ಇವತ್ತು ನಮ್ಗೆ ಗೊತ್ತಾಗ್ತಿತ್ತು ಫುಲ್ ಡೌನ್ ಟ್ರೆಂಡ್ ಅಂತೇಳಿ. ಬೈ ಚಾನ್ಸ್ ಅಂದ್ರೆ ಲೈಕ್ ಇವಾಗ ಏನಾಗುತ್ತೆ ಅಂತಂದ್ರೆ ಈ ಸ್ವಿಂಗ್ ನ ಬ್ರೇಕ್ ಮಾಡಲಿಲ್ಲ ಯಾವುದೇ ಕಾರಣಕ್ಕೂ. ನೆಕ್ಸ್ಟ್ ಏನಾಯ್ತು ನೋಡಿ ನೀಟಾಗಿ ಮೇಲ್ ಹೋಗುತ್ತೆ, ಒಂದು ಕರೆಕ್ಷನ್ಸ್ ತಗೋಗುತ್ತೆ, ಮೇಲ್ ಹೋಗುತ್ತೆ, ಒಂದು ಕರೆಕ್ಷನ್ಸ್ ತಗೋಗುತ್ತೆ, ಮೇಲ್ ಹೋಗುತ್ತೆ, ಒಂದು ಕರೆಕ್ಷನ್ಸ್ ತಗೋಗುತ್ತೆ. ಇದಾದ್ಮೇಲೆ ನೋಡಿ ಮತ್ತೆ ಇಲ್ಲಿ ನಿಮಗೆ ಟ್ರೆಂಡ್ ಕ್ಲೋಸಿಂಗ್ ಟೈಮ್ ಅಲ್ಲಿ ನಿಮಗೆ ಒಂದು ಸೈಡ್ ವೇಸ್ ತರ ಕಾಣಿಸ್ತು. ನೀವು ಯಾವ ತರ ಪ್ಲಾನ್ ಮಾಡ್ಬೋದು ಅಂತಂದ್ರೆ ಲೈಕ್ ಇಂಟ್ರಾಡೇ ಅಲ್ಲಿ ಯಾವುದೇ ನೀವು ಸ್ಕ್ರಿಪ್ಟ್ ತಗೊಳ್ಳಿ, ಲೈಕ್ ನಿಫ್ಟಿ ಅಂತಲ್ಲ ಯಾವುದೇ ಸ್ಕ್ರಿಪ್ಟ್ ತಗೊಳ್ಳಿ, ಸ್ವಿಂಗ್ ನಮಗೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ. ಈ ತರ ಮೇಲೆ ಹೋದ್ಮೇಲೆ ಈ ತರ ಒಂದು ಕರೆಕ್ಷನ್ಸ್ ಆಗುತ್ತಲ್ಲ, ಈ ಲೋ ಅಂದ್ರೆ ಈ ಐ ಬ್ರೇಕ್ ಮಾಡುತ್ತಾ ಇಲ್ಲ ಈ ತರ ಹೋಗಿ ಈ ಲೋನ ಬ್ರೇಕ್ ಮಾಡುತ್ತಾ ಅನ್ನೋದು ಬಹಳ ಇಂಪಾರ್ಟೆಂಟ್. ಲೋ ಬ್ರೇಕ್ ಆದ್ರೆ ಡೌನ್ ಟ್ರೆಂಡ್, ಐ ಬ್ರೇಕ್ ಆದ್ರೆ ಅಪ್ ಟ್ರೆಂಡ್. ಅಷ್ಟೇ ಸಿಂಪಲ್ ಆಗಿ ನೀವು ಪ್ಲಾನ್ ಮಾಡಬಹುದು ವಿತ್ ರಿಸ್ಕ್ ರಿವಾರ್ಡ್ ರೇಷಿಯೋ ಇಟ್ಕೊಂಡು. ಓಕೆನಾ. ಇದನ್ನ ನೀವು ಫಾಲೋ ಮಾಡಿ ನೋಡಿ, ಕಂಟಿನ್ಯೂಸ್ ಆಗಿ ನಿಮಗೆ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಇಂಟ್ರಾಡೇ ಅಲ್ಲಿ. ಇದ್ರ ಜೊತೆ ಆಪ್ಷನ್ ಚೈನು ಲೈಕ್ ಅದೆಲ್ಲ ನೀವು ಇನ್ಕ್ಲೂಡ್ ಮಾಡಿದ್ರೆ ಇನ್ನೂ ನಿಮಗೆ ಒಂದು ಒಳ್ಳೆ ಚಾನ್ಸಸ್ ಇರುತ್ತೆ, ಪ್ರಾಫಿಟ್ ಮಾಡೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ಓಕೆ ನೋಡಿ ಎಷ್ಟು ನೀಟಾಗಿ ಮೇಲೆ ಹೋಗುತ್ತೆ, ಕೆಳಗಡೆ ಬರುತ್ತೆ, ಮೇಲೆ ಹೋಗುತ್ತೆ, ಕೆಳಗಡೆ ಬರುತ್ತೆ. ನೀಟಾಗಿ ಪ್ರೈಜೆಕ್ಷನ್ಸ್ ಫಾಲೋ ಮಾಡ್ತಾ ಇದೆ. ಫಸ್ಟ್ ಕ್ಯಾಂಡಲ್ ಇದು ನಮ್ಗೆ ಏನಾಗುತ್ತೆ? ರೆಸಿಸ್ಟೆನ್ಸ್ ಇದೆ. ರೆಸಿಸ್ಟೆನ್ಸ್ ಹತ್ರ ಏನಾಯ್ತು? ಸ್ಟ್ರಾಂಗ್ ಆಗಿ ಕ್ಲೋಸ್ ಆಯ್ತಾ? ಸ್ಟ್ರಾಂಗ್ ಆಗಿ ಕ್ಲೋಸ್ ಆಗಿಲ್ಲ. ಇಲ್ಲೆಲ್ಲ ನಿಮ್ಗೆ ಯಾವ ಸೈನ್ ತೋರಿಸ್ತಾ ಇದೆ ಅಂದ್ರೆ ಸ್ಟ್ರಾಂಗ್ ಬ್ರೇಕ್ಔಟ್ ಅಲ್ಲ. ಓಕೆ, ಸ್ಟ್ರಾಂಗ್ ಬ್ರೇಕ್ಔಟ್ ಅಲ್ಲ, ಮೇ ಬಿ ರಿವರ್ಸಲ್ ಆಗ್ಬೋದು, ಇಲ್ಲ ಸೈಡ್ ವೇಸ್ ಆಗ್ಬೋದು. ಇಂತಲ್ಲಿ ನೀವು ಟ್ರೇಡ್ ಮಾಡ್ಬೇಕಾ? ಮಾಡಕ್ ಹೋಗ್ಬಾರ್ದು. ಟ್ರೇಡ್ ಮಾಡಿದ್ರೆ ಇಂಥ ಬಾಟಮ್ ಅಲ್ಲಿ ಮಾಡ್ಬೇಕು, ಬಿಟ್ರೆ ಈ ತರ ಪ್ರೀವಿಯಸ್ ಸ್ವಿಂಗ್ ಎಲ್ಲಿ ಬ್ರೇಕ್ ಆಗುತ್ತೆ ಅಲ್ಲಿ ನೀವು ಮಾಡ್ಬೋದು. ಇದು ಏನಂತಂದ್ರೆ ನಿಮ್ಗೆ ಲೈಕ್ ಟೆಕ್ನಿಕಲ್ ಅನಾಲಿಸಿಸ್ ಅಲ್ಲಿ ಈ ತರ ಆಯ್ತು. ನಮ್ದು ರೈನ್ಬೋ ಸ್ಟ್ರಾಟಜಿ ನೋಡ್ತೀವಿ ಅಂತಂದ್ರೆ ನೋಡಿ ಮಾರ್ನಿಂಗ್ ನಮ್ಗೆ ಇಲ್ಲೊಂದು ಸೆಲ್ ಸಿಗ್ನಲ್ ಕೊಟ್ಟಿತ್ತು. ಓಕೆ, ಇಲ್ಲೊಂದು ಬೈ ಸಿಗ್ನಲ್, ಇಲ್ಲೊಂದು ಸೆಲ್ ಸಿಗ್ನಲ್. ಅದಾದ್ಮೇಲೆ ಬೈ ಕೊಟ್ಟ ಮೇಲೆ ಎಲ್ಲಿ ಸ್ಟಾಪೇ ಆಗಲಿಲ್ಲ, ನಾನ್ ಸ್ಟಾಪೇಬಲ್ ಆಗಿ ಹೋಯ್ತು. ಮತ್ತೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಸೆಲ್ಲಿಂಗ್ ಈ ತರ ಮೂಮೆಂಟ್ ಬಂತು. ಓಕೆ, ಇದು ರೈನ್ಬೋ ಸ್ಟ್ರಾಟಜಿ. ಸಿಂಪಲ್ ಆಗಿ ಎಲ್ಲ ಕಲರ್ ಚೇಂಜ್ ಆದ್ಮೇಲೆ ನಾವು ಟ್ರೇಡ್ ತಗೋಬೇಕು. ಇದ್ರ ಪ್ರಕಾರ ನೀವು ಸೆಲ್ಲಿಂಗ್ ಮಾಡಿದ್ರೆ ನಿಮಗೆ ಒಳ್ಳೆ ಪ್ರಾಫಿಟ್ ಆಗುತ್ತೆ. ಫಸ್ಟ್ ಆ ಟ್ರೇಡ್ ಲಾಸ್ ಆಗುತ್ತೆ, ಆಮೇಲೆ ಮಿಕ್ಕಿದೆಲ್ಲ ನಿಮಗೆ ಪ್ರಾಫಿಟೇಬಲ್ ಅಲ್ಲೇ ಇರ್ತೀರಾ. ಇದು ರೈನ್ಬೋ ಪ್ರಕಾರ. ಮತ್ತೆ ನಾವು ಬೇಸ್ಡ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನೋಡ್ತೀವಿ ಅಂತಂದ್ರೆ ನಮ್ಮ ವೆಬ್ಸೈಟ್ ಅಲ್ಲಿ ನೋಡಿ ನಮ್ಗೆ ಈ ತರ ಫಾರ್ಮೇಶನ್ ಆಗಿತ್ತು ಇವತ್ತು. ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನೋಡಿ ಎಷ್ಟು ನೀಟ್ ಆಗಿದೆ. ಇಲ್ಲಿ ನಮ್ಗೆ ಏನಾಯ್ತು? ಸಪೋರ್ಟ್ ಲೆವೆಲ್ ತಗೊಂಡು ನೀಟಾಗಿ ಗ್ಯಾಪ್ ನ ಫಿಲ್ಮ್ ಆಯ್ತು. ಇದು S1 ಇಂದ ಹಿಡಿದು ಇದು R1. ಓಕೆ, ಸಿಂಪಲ್ ಆಗಿ ಈ ತರ ನೀವು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನೋಡ್ಕೊಂಡು ರೈನ್ಬೋ ಸ್ಟ್ರಾಟಜಿನ ನೋಡ್ಕೊಂಡು ಸ್ವಲ್ಪ ಪ್ರೈಸ್ ಆಕ್ಷನ್ಸ್ ಇನ್ಕ್ಲೂಡ್ ಮಾಡಿ ಇಂಟ್ರಾಡೇ ನೀವು ಟ್ರೇಡ್ ಮಾಡಿದ್ರೆ ಪ್ರಾಫಿಟ್ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಓಕೆನಾ. ನೆಕ್ಸ್ಟ್ ನೋಡಿ ನಾಳೆ ಮಾರ್ಕೆಟ್ ಏನಾಗಬಹುದು ಅಂತ ಹೇಳಿ. ಇವಾಗ ನಮ್ಗೆ ಏನಾಗುತ್ತೆ ಅಂತಂದ್ರೆ ಇದು ನಮಗೆ ಇಂಪಾರ್ಟೆಂಟ್ ಲೆವೆಲ್ ಆಗುತ್ತೆ. ಓಕೆ, ಈ ನಮಗೆ ಈ ಮತ್ತೆ ನಮಗೆ ಲೋ, ಈ ಐ ಮತ್ತೆ ಈ ನಮಗೆ ಲೋ ವೆರಿ ಇಂಪಾರ್ಟೆಂಟ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಆಗುತ್ತೆ. ಇವಾಗ ಏನಂತಂದ್ರೆ ಸಬ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಯಾವ್ದು ಅಂತಂದ್ರೆ ಇದು ನಮಗೆ ಸಬ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್. ಇವಾಗ ನೋಡಿ ಈ ರೇಂಜ್ ಒಳಗಡೆ ಏನಾರ ಇತ್ತಂತ ಅನ್ಕೊಳ್ಳಿ ಮಾರ್ಕೆಟ್, ಲೈಕ್ ಇಲ್ಲೇ ಏನಾರ ಬಂತಂತಂದ್ರೆ ನೀವು ಪ್ರೈಸ್ ಆಕ್ಷನ್ಸ್ ವೇಟ್ ಮಾಡಬೇಕು. ಆಮೇಲೆ ಬ್ರೇಕ್ಔಟ್ ಆದ್ರೆ ಬ್ರೇಕ್ಔಟ್ ಆದ್ರೆ ನೀವು ಮೇಲೆ ಪುಟ್ ಸೆಲ್ ಮಾಡಿ, ಅಥವಾ ಬ್ರೇಕ್ ಡೌನ್ ಆದ್ರೆ ಕಾಲ್ ಸೆಲ್ ಮಾಡಿ. ಇವಾಗ ಏನಾರ ಬ್ರೇಕ್ ಡೌನ್ ಆಗಿ ಕೆಳಗಡೆ ಬಂದ್ರೆ ನಿಮ್ಗೆ ಇದು ನಿಮ್ಗೆ ಟಾರ್ಗೆಟ್ ಆಗುತ್ತೆ. ಅಂದ್ರೆ 24,530
30 ಲೆವೆಲ್ ನಿಮಗೆ ಫಸ್ಟ್ ಸಪೋರ್ಟ್ ಆಗುತ್ತೆ. ಓಕೆನಾ? ಅದೇ ತರ ಮಾರ್ಕೆಟ್ ಮೇಲೆ ಹೋದ್ರೆ ಯಾವುದು ರೆಸಿಸ್ಟೆನ್ಸ್ ಇದೆ ಅಂತೇಳಿ ನೋಡೋಣ. ಇದು ನಮಗೆ ಮೇಜರ್ ರೆಸಿಸ್ಟೆನ್ಸ್ ಆಗುತ್ತೆ ಈ ಪಾಯಿಂಟ್. ಓಕೆನಾ? 24,892 ಈ ಲೆವೆಲ್ ಏನಾಗುತ್ತೆ ಅಂತಂತಂದ್ರೆ ನಮಗೆ ಇಲ್ಲಿಂದ ಏನಾರ ಮಾರ್ಕೆಟ್ ಮೇಲೆ ಹೋದ್ರೆ ಇಲ್ಲಿ ತನಕ ನೀವು ಟ್ರೇಡ್ನ ಪ್ಲಾನ್ ಮಾಡ್ಬೋದು. ಅಂದ್ರೆ ಫಸ್ಟ್ ಅಟೆಂಪ್ಟ್ ಇಲ್ಲಿ ತನಕ ನೀವು ಪ್ಲಾನ್ ಮಾಡ್ಬೋದು. ಕೆಳಗಡೆ ಬಂದ್ರೆ ಇಲ್ಲಿ ತನಕ ನೀವು ಪ್ಲಾನ್ ಮಾಡ್ಬೋದು. ಓಕೆನಾ? ಇದೇ ತರ ನೀವು ಲೈಕ್ ಏನಂತಂದ್ರೆ ಪ್ರತಿದಿನ ನೀವು ನೋಟ್ ಮಾಡ್ಕೊಂಡು ಪ್ರೈಸ್ ಆಕ್ಷನ್ಸ್ ನ ಪ್ಯಾಟರ್ನ್ಸ್ ನ ಐಡೆಂಟಿಫೈ ಮಾಡಿದ್ರೆ ಇಂಟರ್ಡೇ ಅಲ್ಲಿ ಸ್ವಲ್ಪ ನೀಟಾಗಿ ಪ್ರಾಫಿಟ್ ನೀವು ಮಾಡ್ಬೋದು. ಓಕೆ, ಇದ್ರ ಜೊತೆ ನಮ್ದು ಟೇಕ್ ಇಟ್ ಈಜಿ ಅಂತೇಳಿ ಒಂದು ವೆಬ್ಸೈಟ್ ಇದೆ. ಅದರಲ್ಲಿ ನೋಡ್ಕೊಂಡು ನಿಮ್ಗೆ ಅಲ್ಲಿ ಸಿಕ್ಕಾಪಟ್ಟೆ ಇನ್ಫಾರ್ಮೇಶನ್ಸ್ ಎಲ್ಲ ಇರುತ್ತೆ. ಓಕೆ, ಈ ಥರ್ಸ್ಡೇ ದಿನ 6:30ಗೆ ಫ್ರೀ ವೆಬಿನಾರ್ ಇರುತ್ತೆ. ಆ ವೆಬಿನಾರ್ ಅಲ್ಲಿ ಯಾರ್ಯಾರು ಅಟೆಂಡ್ ಮಾಡ್ತೀರಾ ಅದು ಅವ್ರಿಗೆ 3 days ಫ್ರೀ ಟ್ರಯಲ್ ಇರುತ್ತೆ. ನೀವು ಅದನ್ನ ನೋಡ್ಕೊಂಡು ಇಂಟ್ರಾಡೇಲ್ ಆಗಲಿ ಸ್ವಿಂಗ್ ಟ್ರೇಡಿಂಗ್ ಅಲ್ಲಿ ಆಗಲಿ ಯಾವ ತರ ಪ್ರಾಫಿಟಬಲ್ ಮಾಡ್ಬೋದು ಅಂತೇಳಿ ಇವಾಗೆಲ್ಲ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಎ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಯಾವ ತರ ಸ್ಟಾಕ್ ಸೆಲೆಕ್ಷನ್ ಮಾಡ್ಬೇಕಂತೆಲ್ಲ ಆ ವೆಬಿನಾರ್ ಅಲ್ಲಿ ನಿಮಗೆ ಫ್ರೀ ಆಗಿ ಹೇಳ್ಕೊಡ್ತೀವಿ. ಈ ಚಾನ್ಸಸ್ ನ ಮಿಸ್ ಮಾಡ್ಕೋಕ್ ಹೋಗ್ಬೇಡಿ. ಬೇಗ ಬೇಗ ಎನ್ರೋಲ್ ಆಗಿ ಈ ಕೆಳಗಡೆ ನಂಬರ್ ಇರೋದು ಕಾಂಟ್ಯಾಕ್ಟ್ ಮಾಡಿ. ಇದೇ ತರ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ಗಾಗಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.